ಅಡ್ಗೆ ಆಗೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾನೆ. ಎಲ್ಲೋಗಿರ್ತಾನೋ ಏನೋ. ಆಹಾ, ಏನೋ ಒಂದಿಷ್ಟು ಭಯ ಐತೆ ನಿಂಗೆ. ಯಾವಾಗ ಹೋದನಲ್ಲ ಇವಾಗ ಬರ್ತಾ ಇದ್ಯಾ? ಅಮ್ಮ ಏನು ಅಡ್ಗೆ ಮಾಡೈತೆ ಅಂತಾನ? ಸ್ಕೂಲ್ಗೆ ಹೋಗೋಣ ಒತ್ತಾಯ್ತದೆ ಅಂಬದೇನ ಐತೆ ನಿಂಗೆ. ನೋಡಿ ಎಷ್ಟೊತ್ತಿಗೆ ಬರ್ತಾ ಇದೆಯಲ್ಲ ನೀನು. ಆಹಾ, ನಿನ್ಗೆ ಯಾಕಲ್ಲ ಏನನ್ನ ಮಾಡ್ಲಿ ಸುಮ್ಮನೆ ತಿಂದು ಹೋಗಲ್ಲ ಮುಚ್ಕೊಂಡು. ಅದನ್ನೇನು ಹೇಳ್ಬೇಕೆ? ಹೋಗಿ ಒಳಕ್ ಹೋಗಿ ನೋಡೋಗು, ಗೊತ್ತಾಗುತ್ತೆ ಏನ್ ಮಾಡೈತೆ ಅಂತನ. ಯಾಕೆ ಅಡ್ಗೆ ಏನ್ ಮಾಡೈತೆ ಅಂತ ಹೇಳಿಲ್ಲ ಅಂದ್ರೆ ಊಟ ಮಾಡಲ್ವೇನು? ಅಬ್ಬಬ್ಬಬ್ಬ, ನಿಂಗೆ ಎಷ್ಟಿದ್ದೈತಲ್ಲ ಅಮ್ರಮತ್ತು. ಆ ರಂಗಜ್ಜಿ ಮನೆಗೆ ಹೋಗಿ ತಿನ್ಕೊಂಬತ್ತೀನಿ ಅಂತೀಯಲ್ಲ. ಮನೆಗೆ ನಿಮ್ಮ ಅಮ್ಮ ನೋಡಿರ ಅಡ್ಗೆ ಮಾಡ್ತಾಳೆ ಪಾಪ. ಬೆಳಗ್ಗೆ ಎದ್ದು ಹುಡುಗರು ಸ್ಕೂಲ್ಗೆ ಹೋಗ್ತೇವೆ ಅಂತಾನ. ನೀನ್ ನೋಡಿರೆ ಹೋಗಿ ಬೇರೆ ಮನೆಗೆ ತಿನ್ಕೊಂಬತ್ತೀನಿ ಅಂತೀಯಲ್ಲ ನೀನು. ನಿನ್ಗೆ ಇನ್ನೆಷ್ಟಿರ್ಬೇಕು ಹೇಳು? ಏನ್ ಮಾಡಿರ್ತಾರ ಅದನ್ನ ತಿಕ್ಕಾ ಮುಚ್ಕೊಂಡು ತಿಂದು ಹೋಗೋದ್ ಬಿಟ್ಟು ನೀನ್ ನೋಡು ಎಷ್ಟು ರುಚಿ ಬೇಕು ನಾಲ್ಗಿಗೆ ನಿಂಗೆ. ನಿನಗೆ ಗೊತ್ತಿಲ್ವ ಹೆಂಗಾದ್ರೆ ಏನ್ ಮಾಡೋಳು ನಿಮ್ಮ ಅಮ್ಮಯ್ಯ ಅಂತಾನ? ಮೊನ್ನೆಯಿಂದನ ಬಡ್ಕಂತಿದ್ದಲ್ಲ ಅಮ್ಮ ಇಡ್ಲಿ ಮಾಡು ಇಡ್ಲಿ ಮಾಡು ಅಂತಾನ. ಆಲೆ ಮರ್ತೋತೇನು? ಆಹಾ, ಇದಕ್ಕೆ ಲಾಯಕ್ ನೀನು. ಹೋಗು, ಅದೇನು ಇಡ್ಲಿ ಮಾಡ್ತಾ ಇದ್ದಾಳೆ ತಿನ್ನೋಗು ಮಕ ತಕೊಂಡು. ಅಲ್ಲಿ ಬ್ರಷ್ ಐತಲ್ಲ ತಗೊಂಡು ಅಲ್ಲ ಉಜ್ಜು ಒಂದೀಟ. ಅವಲ್ ನೋಡು ಕರ್ಗಟ್ಟಿರದ ಹೆಂಗ್ ಕಟ್ಟಿಸ್ಕೊಂಡಿದ್ಯಾ ಕರೆನ. ಏನು ಮುಖಕ್ಕೊಂದಷ್ಟು ನೀರು ಎಳ್ಸ್ಕೊಂಬರೋದು ಓಡ್ ಬಂದ್ಬಿಡೋದು. ಇದ ಕಲ್ತಿರೋದು ನೀನು. ನೀಟಾಗಿ ಮಕ ತೊಳೆಯನ ಅಲ್ಲುಜ್ಜನ ಅಂಬದ್ ಏನನ ಐತೆ ನಿಂಗೆ? ನೋಡು ಇರೋದ್ ನೀನು ಒಳ್ಳೆ ಕೊರ್ಸ್ತಾನಿದ್ದಂಗೆ ಇದೆಯಾ. ಹೋಗು, ಸರಿ ನೀಟಾಗಿ ತೊಳ್ಕೊಂಡು ಹೋಗಿ ತಿನ್ನೋಗ ಹಾಕಿಸ್ಕೊಂಡು ಆಗೇವೇನ. ನೋಡ್ರಪ್ಪ, ನನ್ನ ಮೊಮ್ಮಗಂತೂ ಹಿಂಗೆ ಯಾತದನ್ನ ತಿಂಡಿ ಅಂದ್ರೆ ಮಾತ್ರನ ತಿಂತಾನೆ. ಮುದ್ದೆ ಸಾರು ಅಂದ್ರೆ ಯಾರ ಮನೆಗೆ ತಿಂಡಿ ಮಾಡಿರ್ತಾರೋ ಅವ್ರ ಮನೆಗೆ ಹುಡಿಕೊಂಡು ಹೋಗ್ತಾನೆ ತಿಂಡಿ ತಿಂಬಕ್ಕೆ. ಏ ಬಾ ಹುಟ್ಟು ನಾಲ್ಗೆದು. ಏನ್ ಮಾಡೋಣ ನಾವು? ಸರಿ ಕಣ್ರಪ್ಪ, ನಾನು ನಮ್ಮ ಅಜ್ಜಂಗೆ ಬೂತಿ ತಗೊಂಡು ಹೋಗ್ಬೇಕು. ಅವಜ್ಜ ಬೆಳಿಗ್ಗೆನೇನ ದನ ಹೊಡ್ಕೊಂಡು ಹೋಗ್ಯಾನಿ, ಏನೋ ಹೊಲನ ಉಳ್ಬೇಕು ಅಂತಾನ. ಸರಿ ಬತ್ತೀನಿರ್ರಿ, ಹೋಗೋಣ. ಆಹಾ, ಇವಾಗ ಬೇಗ ಹೊಟ್ಟೆ ಸಿತಾಯ್ತೇನೋ. ಬೇಗ ಬಂದಿದ್ಯೇನೋ ಮಗ ತೊಳ್ಕೊಂಡು. ಅದೇ ದಿನಾನ ಬಾರ ಊಟ ಮಾಡು ಮಾಡು ಅಂತಾನ ಎಷ್ಟು ಸಲ ಕರೆದ್ರೂ ಬರ್ತಾನೆ ಇರಲಿಲ್ಲ. ಇವತ್ತೇನು ಇಷ್ಟು ಬೇಗ ಓಡ್ ಬಂದಿದೆಯಲ್ಲ ಊಟಕ್ಕೆ ಕೊಡು ಹೊಟ್ಟೆ ಸಿತಾಯ್ತೆ ಅಂತಾನ. ಅಮ್ಮ, ಅಜ್ಜಿ ಹೇಳ್ತು ಅಮ್ಮ ಇವತ್ತು ಇಡ್ಲಿ ಮಾಡ್ತಾ ಇದ್ದಾರೆ ಅಂತಾನ. ಅದಕ್ಕೆ ಓಡ್ ಬಂದೆ ಕಣಮ್ಮ ಮಗ ತೊಳ್ಕೊಂಡು. ಬೇಗ ಹಾಕೊಡಮ್ಮ ಹೊಟ್ಟೆ ಸಿತಾಯ್ತೆ. ಹಾ ಹಾ ಹಾ, ಮುದ್ದೆ ಸಾರು ಅಂದ್ರೆ ಹುಡುಗಂಗೆ ಗೋಳು. ಅದೇ ತಿಂಡಿ ಅನ್ಲಿ ಓಡ್ ಬರ್ತೈತಿ. ಮಕನ ತೊಳೆಯಲ್ಲ ಏನಿಲ್ಲ, ಮಕಕ್ಕೆ ನೀರ್ ಎಸ್ಕೊಂಡು ಬಾ ಕುಕ್ಕ ಹಾಕೊಡ್ತೀನಿ. ತಿನ್ನು, ಹಾಕಿದ್ದೀನಿ ತಿನ್ನಪ್ಪ. ನಿಂಗೆ ಮಾಡಿರೋದು ತಿನ್ನು, ನಿಂಗೆ ಎಷ್ಟು ಬೇಕಷ್ಟ ತಿನ್ನು. ಚೆನ್ನಾಗೈತೆ ಚಟ್ನಿ, ಉಪ್ಪು ಖಾರ ಆಗೈತೆ ಚಟ್ನಿಗೆಲ್ಲನ. ನಿಧಾನಕ್ಕೆ ತಿನ್ನು, ನೆಚ್ಚಿತ್ ಕೇರಿಸ್ಕೊಂಡ್ಯಾ? ಇಲ್ಲ ಕಣಮ್ಮ, ಚೆನ್ನಾಗೈತೆ. ಅಮ್ಮ, ನಾನು ಸ್ಕೂಲ್ಗೆ ಹೋಗ್ತೀನಲ್ಲ, ನಾನು ಸ್ಕೂಲಿಂದ ಬಂದಾಗನ ಎತ್ತಿಕ್ಕಮ್ಮ, ನಾನು ಬಂದು ತಿಂತೀನಿ. ಚೆನ್ನಾಗೈದಾವೆ. ಮಿಕ್ಕುದ್ರೆ ಎತ್ತಿಕ್ಕಿರ್ತೀನಪ್ಪ, ಬಂದು ತಿಂಬೀವಿ ಅಂತ ಹೇಳು. ನಾನಿನ್ನೇನು ಅವನ್ನೇನು ಬಚ್ಚಿಕೆಮಲ್ಲ. ಅಮ್ಮ, ಇಲ್ಲ ಎತ್ತಿಕ್ಕಮ್ಮ, ಒಂದು 3 ಎತ್ತಿಕ್ಕಿರು. ನಾನು ಸ್ಕೂಲಿಂದ ಬಂದಕ್ಕೆ ತಿಂತೀನಿ. ಎತ್ತಿಕ್ಕಮ್ಮ. ಲಕ್ಷ್ಮಿ, ಆತೇನೆ ಅಡ್ಗೆ? ಹ್ಞೂ ಆಗೈತೆ, ಬಾರತ್ತೆ ಕುಕ್ಕ ಹಾಕೊಡ್ತೀನಿ. ನಿಂಗೂ ತಿಂಬೀವಿಂತೆ. ಏ ನನ್ಗೆ ಇವಾಗ್ಲೇ ಬೇಡ. ನಿಮ್ಮ ಮಾಮಂಗೆ ಬುತ್ತಿ ತುಂಬು, ಹೋಗಿ ಕೊಟ್ಟು ಬರ್ತೀನಿ. ಅಯ್ಯಪ್ಪ ಹೊಲ ಉಳಕ್ ಹೋಗ್ಯವನಲ್ಲ, ಹೊಟ್ಟೆ ಎಷ್ಟಿರುತ್ತೆ ಹಾಕಿ ಕೊಟ್ಟು ಬಂದು ನಾನು ತಿಂತೀನಿ. ಆಮೇಲೆ ಆ ಅಪ್ಪಗೆ ಹಾಕೊಡಮ್ಮ. ಏನೋ ಹೇಳ್ತಾ ನನ್ನ ತಮ್ಮಣಿ, ಯಾತದ ಎತ್ತಿಕ್ಕು ಏನೋ ಅಂತಾನ. ಇಡ್ಲಿ ಸೂಪರ್ ಆಗವಂತೆ. ಸಂಜಿಗೆ ಬಂದು ತಿಂತೀನಿ ಸ್ಕೂಲಿಂದನ, ಒಂದೆರಡು ಎತ್ತಿಕ್ಕಮ್ಮ ಅಂತ ಹೇಳ್ತಾವನೆ. ಅದಕ್ಕೆ ಮಿಕ್ಕುದ್ರೆ ಎತ್ತಿಕ್ಕಿರ್ತೀನಪ್ಪ ಅಂತ ಹೇಳ್ತಾ ಇದ್ದೀನಿ. ಎತ್ತಿಕ್ಕು, ಆ ಮಗುಗೆ ಇಡ್ಲಿ ಅಂದ್ರೆ ಬಹಳ ಇಷ್ಟಪಡುತ್ತೆ. ಎತ್ತಿಕ್ಕಮ್ಮ ಒಂದೆರಡ. ಇವಾಗಲೇ ಎತ್ತಿಕ್ ಬಿಡು, ಬಂದು ತಿಂಬುತ್ತೆ. ಇವಾಗ ಅರ್ಧ ಬರ್ಧ ತಿಂಬುತ್ತೆ. ಅದು ಎಲ್ಲಿ ನೀಟಾಗಿ ಊಟ ತಿಂಬಲ್ಲ ಏನಿಲ್ಲ, ಹೆಂಗ ಇಡ್ಲಿ ಆದ್ರೆ ತಿಂಬುತ್ತೆ. ಎತ್ತಿಕ್ಕಿರು ಒಂದೆರಡು ಕಮ್ಮಿನೇ ತಿಂಬನ್ ನಾವು. ಹ್ಞೂ ಸರಿ ಆಯ್ತು, ಒಂದೆರಡು ಎತ್ತಿಕ್ಕಿರ್ತೀನಿ, ತಿಂತಾನೆ ಬಂದು. ಊಟ ತುಂಬಿದೇನಮ್ಮ? ತುಂಬಿದ್ರೆ ಕೊಡು, ನಾನು ಹೋಗಿ ನಿಮ್ಮ ಮಾಮಂಗೆ ಊಟ ಕೊಟ್ಟು ಬರ್ತೀನಿ. ಸರಿ ಇರತ್ತೆ, ತುಂಬಿಕೊಡ್ತೀನಿ. ತಾಳತ್ತೆ ತಗೊಂಡೋಗಿ ಕೊಟ್ಬೋಗಿ ಮಾಮಂಗೆ ತುಂಬಿಕ್ಕಿದ್ದೀನಿ. ಸರಿನಮ್ಮ, ನಾನು ಹೋಗಿ ಕೊಟ್ಟು ಬರ್ತೀನಿ. ಆ ಹುಡುಗನ್ನ ರೆಡಿ ಮಾಡಿ ಕಳಿಸು ಸ್ಕೂಲ್ಗೆ.
ಎಲ್ಲಿಗೆ ತಿಮ್ಮಜ್ಜಿ ಹಿಂಗ್ ಹೊಲ್ಟಿದ್ಯಾ? ಯಾತದ ಬುತ್ತಿ ತಟ್ಟಿ ಇಟ್ಕೊಂಡು? ಹ್ಞೂ ಕಣಮಣಿ, ನಮ್ಮ ಅಜ್ಜ ಹೊಲ್ತಕ್ ಹೋಗೋನೆ. ಮಳೆ ಬಂತಲ್ಲ, ಒಂದೆರಡು ಮಡಕೆ ಹಾಕ್ತೀನಿ ಅಂತ ಹೊಲಕ್ಕೆ ಹೋಗ್ಯವನಲ್ಲ, ಅದಕ್ಕೆ ಊಟ ತಂದು ಹೋಗ್ತಾ ಇದ್ದೀನಮ್ಮ. ಓ ಆಲನ ತಿಮ್ಮಜ್ಜ ಒಳಗೆ ಯಾಕೆ ಹೋಗೈತೆ ನಂಗಾದ್ರೆ? ಹ್ಞೂ, ಒಂದಿಟ್ಟು ಉದ್ರಾಡ್ತಲ್ಲ, ಒಂದಿಟ್ಟು ತ್ಯಾವಾಗಿರುತ್ತೆ, ಹೆಂಗಿದ್ರು ನೆಲ ಚೆನ್ನಾಗಿ ಮೆತ್ತಗಿರುತ್ತೆ ಅಂತ ಹೋಗೈತಮ್ಮ. ಏನು ಅಡುಗೆ ಮಾಡಿದ್ಯಾ ಅಜ್ಜಿ? ಯಾತದ ಇಡ್ಲಿನ ಏನೋ ಮಾಡೋಳೆ ಕಣೆ. ಏನೇನ್ ಮಾಡ್ತಾರೆ ಹೇಳತ್ತ? ನಿಮ್ಮ ಅಜ್ಜ ಇಡ್ಲಿ ತಿಂತಾನೆ ಮತ್ತೀಗ? ಅಯ್ಯೋ, ಇನ್ನು ಎಷ್ಟು ಅವಯ್ಯನ್ ತಗೋಗಿ ರೇಗಾಡ್ಬೇಕೋ ಏನ್ ಕತೆನೋ. ನನಗೆ ಇಲ್ಲೇ ತಲೆ ಕೆಟ್ಟೋಗ್ತಾ ಐತೆ. ಏನಿಲ್ಲ, ಗೊಣಗುತ್ತಾನೆ ಇಡ್ಲಿ ಏನನ್ನ ತಿಂಡಿ ಅಂದ್ರೆ. ಏನ್ ಮಾಡೋದ ಏನೋ. ಸರಿ ಕಣಮ್ಮ, ನಂಗೂ ಒತ್ತಾಯ್ತದೆ, ಹೋಗಿ ಕೊಟ್ಬರ್ತೀನಿ. ಹ್ಞೂ ಸರಿ, ಹೋಗಮ್ಮ. ನಮ್ಮಳು ಈಟೊತ್ತಾದ್ರೂ ಏನ್ ಮಾಡ್ತಾವಳೋ ಏನೋ. ನಂಗೆ ಹೊಟ್ಟೆ ಎಸ್ತೈತೆ. ಈ ಬಿಸಿಲು ನೋಡಿ ನೆತ್ತಿಗೆ ಏರ್ಕೊಂಡು ಕುಂತೈತೆ ಆಲೇನ. ಅಲ್ಲ, 9-10 ಗಂಟೆ ಆದ್ರೂ ಊಟ ತರ್ಲಿಲ್ವಲ್ಲ ಇವಳು. ಏನನ್ನ ದೊಡ್ಡಗೈತೆ ಇವಳಿಗೆ. ನಮ್ಮ ಅಜ್ಜ ಹೊಲ್ದಕ್ ಹೋಗೋನಲ್ಲ ಉಳಕ್ಕೆ, ಏನು ಊಟ ತಗೊಂಡು ಹೋಗೋಣ ಅಂಬದು. ಈಟೊತ್ತಾದ್ರೂ ನೀರ್ ಕೊಡೋರಿಲ್ಲ, ಊಟ ಇಕ್ಕರಿಲ್ಲ ನೋಡು. ಬರ್ಲಿ ಅವಳು. ಯೋಟತ್ತಾಯ್ತಲ್ಲ, ಇನ್ನೂ ಬಂದಿಲ್ಲ ಊಟ ತಗೊಂಡು. ಯಾತದಜೋ ಹಂಗ್ ಕೊಡುತ್ತಿದ್ಯಾ? ಬಾ ಊಟ ಮಾಡಿವಿಂತೆ ತೊಳ್ಕ. ಅಬ್ಬಬ್ಬಬ್ಬ, ಇನ್ನೆಂತ ಹೆಂಗ್ಸಿರ್ಬೇಕೆ ನೀನು. 10 ಗಂಟೆ ಆಗೈತೆ, ಇವಾಗ ಬರ್ತಾ ಇದೆಯಲ್ಲೇ ಊಟ ತಗೊಂಡು. ಹಿಂಗೆ ಅಲ್ವೇ ನೀನು ಹೊಲ್ದಾಗ ಬದುಕು ಮಾಡೋರ್ಗೆ ಊಟ ತರೋದು? ತಿಕ್ಕ ಮುಸ್ಕೊಂಡ್ ಬಾರಜ. ಏನ್ ಹೊಡಿತ್ಯಾ? ಅಪ್ರೂಪಕ್ಕೆ 6 ತಿಂಗಳಿಗೋ ವರ್ಷಕ್ಕೋ ಹೊಲ್ದಾಗ ಬತ್ತೀಯಾ? ಏನು ಬಡ್ಕಂತೀಯತ್ತ? ಇವಳೇ ಮಾಡಿದ್ಲೇನ ಇಷ್ಟು ವರ್ಷನ, ನಾನು ಇಲ್ದಲೇನ? ಬಾ ತಿಕ್ಕ ಮುಚ್ಕೊಂಡು ತೊಳ್ಕೊಂಡ್ ತಿನ್ ಬಾ. ಎಷ್ಟು ಮಾತಾಡ್ತೀಯ? ತಾರ್ಕಂತೈತೆ. ಏನ್ ಅಡ್ಗೆ ಮಾಡ್ಕೊಂಡ್ ಬಂದಿದ್ಯೆ? ಯಾತದ್ ಮಾಡೋಳ ನೀನ್ ಸೊಸೆ? ಅದನ್ನ ತಗೊಂಬಂದಿದ್ದೀನಿ. ಬಾ. ಆತದು ಏನು ಅಂತ ಎಲ್ಲೇ ಕೇಳ್ತೀಯ ಎಲ್ಲನ. ಮಾಡ್ಕೊಂಬಂದವಳು ನೋಡಮ್ಮ ಇಡ್ಲಿನ. ಏನೋ ಮನಸ್ತಿನೋ ಏನೋ, ಹೊಲ್ದಾಗ ಕೆಲಸ ಮಾಡೋರ್ಗೆ ಇಡ್ಲಿ ತಿಂದು ಕೆಲಸ ಮಾಡೋಕ್ಕಾಗುತ್ತೆ? ಇಡ್ಲಿ ಮಾಡ್ಕೊಂಬಂದಿದ್ಯಲ್ಲ ನೀನು. ಇನ್ನೆಂತ ಹೆಂಗ್ಸಿರ್ಬೇಕು ನೀನು. ಮುದ್ದೆನ ಏನೋ ಮಾಡ್ಕೊಂಬರೋದ್ ಬಿಟ್ಟು. ಅಜಾವ್ ಸುಮ್ಮನ್ ತಿನ್ನಜ. ಅವಳು ಯಾತದ್ ಮಾಡಿದ್ಲ ಅದನ್ನ ತಗೊಂಬಂದಿದ್ದೀನಿ ನಾನು. ನಿಂದೆ ನೋಡ್ಕೊಂಡ್ ಕೂಕೊಂಡ್ರಾತೆ. ಆ ಹುಡ್ಗಗ್ ನೋಡಿದ್ರೆ ಇಡ್ಲಿ ಬೇಕು ಅಂತೈತೆ. ನಿನ್ ಮೊಮ್ಮಗಳು ನೋಡಿದ್ರೆ ಚಿತ್ರಾನ್ನ ಬೇಕು ಅಂತಾಳೆ. ಏನೆಲ್ಲ ಮಾಡ್ಕೊಂಡ್ ಕುಕ್ಕಮಕ್ಕಾಗುತ್ತೆ? ಅವಳು ಇರೋಳೊಬ್ಳು. ಏನ್ ಅವಳಿಗೇನ್ ಬೇರೆ ಕೆಲ್ಸ ಇರಲ್ವೇ? ಯಾತದ್ ಮಾಡೋಳು ಅದನ್ನ ತಿನ್ಬೇಕು. ಒಂದಿನದ ಕತೆನೆ ಇದೇನು? ನೀನೇನಾದ್ರೆ ಹೊಡಿತಿದ್ದೆ? ನಂಗೊಂಚೂರು ಮುದ್ದೆ ಮಾಡ್ಕೊಂಬರ್ಬೇಕು ತಾನೆ ಇದೇ ಚಟ್ನಿಗೆ. ಇಡ್ಲಿ ನಾನು ತಿಂತೀನ ಇಲ್ವಾ ಅಂತ ಗೊತ್ತಿಲ್ವೇ ನಿಂಗೆ? ಏನ್ ನಾಟಕ ಆಡ್ತೀಯ ನೀನು? ಇಡ್ಲಿ ತಿನ್ಬಲ್ವೇ ನೀನು? ವಾರಕ್ಕೆ 3 ಸತಿ ಹೋಟ್ಲಿಗೆ ಹೋಗಿ ಇಡ್ಲಿ ತಿನ್ಕೊಂಬತ್ತೀಯ. ಮನೆಗೆ ಮಾಡಿ ತಿನ್ಬೇಕಾಗಲ್ಲ ನಿಂಗೆ? ಮನೆಗಳದ್ದು ಯಾಕೆ ರುಚಿ ಇಡ್ಸಲ್ವೇ ನಿಂಗೆ? ಓಹೋ, ಅದೊಂದು ಹೇಳ್ತಾಳೆ. ಯಾವಾಗಲೂ 6 ವರ್ಷದಾಗ 3 ವರ್ಷದಾಗ ತಿಂದಿದ್ದ. ಇವಾಗ ಹೇಳು, ನಾನು ಕೆಲಸ ಮಾಡೋನಿಗೆ ನೀನು ಇಡ್ಲಿ ತಗೊಂಬಂದ್ರೆ ನನಗೆ ಕೆಲಸ ಮಾಡೋಕ್ಕಾತೆ? ಮುದ್ದೆ ಏನನ್ನ ತಗೊಂಬರೋದು ಬಿಟ್ಟು? ಮುದ್ದೆ ಮಾಡಿದ್ದೀನಾ? ಯಾತದು ತಿಂಡಿ ಮಾಡಲ್ಲ, ಬರೀ ಮುದ್ದೆ ಬೇಯಿಸಿ ಇಕ್ತಾರೆ ಅಂತೀಯ. ಏನನ್ನ ತಿಂಡಿ ಮಾಡಿದ್ರೆ ಮುದ್ದೆ ಮಾಡಲ್ಲ ಅಂತ ಹೇಳ್ತೀಯ. ಬರೀ ನಿನ್ನ ವಿವೇಕಗಳಲ್ಲಯ್ಯ. ಯಾತದ್ ಮಾಡೋರು ಅದನ್ನ ತಿಕ್ಕ ಮುಚ್ಕೊಂಡ್ ತಿಂದು ಎದ್ದೋಗ್ಬೇಕು ಇಡ್ಸವಷ್ಟ. ಅದೆಲ್ಲ ಬಿಟ್ಟು ಕತೆ ಪುರಾಣ ಹೊಡಿತಿಯಲ್ಲಯ್ಯ ನೀನು. ನಾನೇನಿಲ್ಲಿ ಮಲಿಕೆ ಮಕ್ ಬಂದಿದ್ದೀನಲ್ಲ, ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನೋ ಅಲ್ವೇ ನೀನು? ಏನು ಒಳಗೆಯೋದು ಎಷ್ಟು ಕಷ್ಟ ಇರುತ್ತೆ, ಅಲ್ಲಿ ಶಕ್ತಿ ಬೇಡವಾ ನನಗೆ? ಈ ಇಡ್ಲಿ ತಿಂದು ಎಷ್ಟೊತ್ತಂತ ಇರೋನು ಹೇಳಿ ನಾನು? ಇವಾಗ ಒಂದು ಊಟ ತಿನ್ಕ, ಮಧ್ಯಾಹ್ನಕ್ಕೂ ಬಂದು ತಿಂಬಿವಿಂತೆ. ಸಂಜೆಗೆ ಆತದನ್ನ ಮುದ್ದೆ ಸಾರು ಮಾಡ್ತಾಳೆ, ತಿಂಬಿವಿಂತ. ಅದು ಯಾಕೆ ಹಂಗಾಡ್ತೀಯ? ಏನು ಗನ್ವಾದಂಗೆ ಹೋಟ್ಲಿಗೆ ಹೋಗಿ ವಾರಕ್ಕೆ 3 ಸತಿ ಇಡ್ಲಿ ತಿಂತೀಯ? ಅದೇ ಮನೆಗೆ ಮಾಡ್ಲಿ 108 ರಾಗ ಹೊಡಿತೀಯಲ್ಲ ನೀನು. ಇನ್ನೆಂತ ಗಂಡ್ಸಿರ್ಬೇಕು ನೀನು? ಅಪರೂಪಕ್ಕೆ ಎಲ್ಲ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿನ ಬಂದು ಗೆಯ್ಯಕ್ ನಿಂತ್ಕೊಂಡ್ರೆ ನಿನಗೇನು ಇದಾಗ್ಬಿಡುತ್ತೆ? ಓಹೋ, ಇವಳೇ ಮಾಡ್ತಿದ್ಲೇನ ಇಷ್ಟು ವರ್ಷನ ಗೇಮೇನ? ನಾನೇನು ಮಾಡೇ ಇಲ್ಲ, ಎಲ್ಲ ಹಂಗೆ ದೊಡ್ಡವರಾಗ್ಬಿಟ್ರು. ಅಯ್ಯೋ ಅಯ್ಯೋ, ಮಾಡಿರೋದು ನೋಡಿದ್ದೀನಿ ಹೇಳು. ನನ್ನ ಮಗ ಯಾವಾಗ ಗೆಯ್ಯಕ್ ನಿಂತ್ಕೊಂಡು ಅವಾಗಿಂದ ಹೊಲದ ಕಡೆಗೆ ತಲೆನೇ ಹಾಕಲ್ಲ. ಇವತ್ತೆಲ್ಲೋ ಯಾವ ಕಡೆ ಕೆದ್ದಿತ್ತೋ ಏನೋ ಬಂದಿದ್ಯಾ? ಏನು ಹೊಡಿತೀಯ ಅತ್ತ? ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು. ಎಷ್ಟು ಮಾತಾಡ್ತೀಯ? ಬದುಕು ಮಾಡೋರ್ಗೆ ಹಿಂಗೆ ಅಲ್ವೇ ನೀವು ನೋಡ್ಕೊಂಬದು? ನೀರು ಊಟ ಹಿಂಗೆ ಅಲ್ವೇ ಇಕ್ಕದ್ ನೀನು? ಓಹೋ, ಏನೋ ಹೊಡಿತಾಳೋ. ತಿಮ್ಮಂಗಿದ್ರೆ ತಿಂದು ಎದ್ದೋಗು. ನಾನಿನ್ನೂ ತಿಂದಿಲ್ಲ. ನೀನು ತಿನ್ಲಿ ಅಂತ ನಾನು ತಗೊಂಬಂದಲ್ಲ ಹೊತ್ತು ಮುಂಚೆನಾ, ಅದಕ್ಕೆ ನಿನಗೆ ದೌಲತ್ತು. ತಿಂದು ಎದ್ದೋಗು, ನಾನು ಮಂತಕ್ಕೆ ಹೋಗ್ಬೇಕು. ಸಾಕು, ಹೋಗು. ತಿಂದಿದ್ದೀನಿ, ತಗೊಂಡೋಗಿ ಸಾಕು. ಬರ್ತೀನಿ, ಮಧ್ಯಾಹ್ನ ಕಡೆಗೆ ಒಂಚೂರು ಮುದ್ದೆ ಮಾಡಿಕು ಬರ್ತೀನಿ. ಸರಿ ಹೋಗು, ಅದೇನ್ ಕೆಲಸ ನೋಡ್ಕೊ ಹೋಗು. ಬರೀ ಬಿಂತೆ ನೋಡ್ರಪ್ಪ, ನಿಮ್ಮನೆಗೂ ಹಿಂಗೇನೆ ಗಂಡಸರು? ಯಾತದನ ಅಪರೂಪಕ್ಕೆ ಒಂದಿವಸ ತಿಂಡಿ ಮಾಡಿ ಹಿಂಗೆ ಬಡ್ಕೊಂತಾರೆ. ನಮ್ಮನೆಗಂತೂ ಇದೇ ಗೋಲ್ಡ್ ಕಣ್ರಪ್ಪ ದಿನಾನ. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡ್ರಪ್ಪ. ಹಂಗೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇರ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ.